ಅತ್ಯಂತ ಶ್ರೇಷ್ಠವಾದ ಸರ್ವೋಚ್ಚ ಕಾನೂನಾಗಿದೆ. ಹಾಗೆಯೇ ಈ ಕಾನೂನು ಸಂವಿಧಾನ 1950ರ ಜನವರಿ 26ರಂದು ಜಾರಿಗೆ ಬಂತು. ಹಾಗಾದರೆ ಸಂವಿಧಾನದಲ್ಲಿ ಏನೇನಿದೆ ಹೇಳಿ. ನಮ್ಮ ಭಾರತೀಯ ಸಂವಿಧಾನವು ಲಿಖಿತ ದಾಖಲೆಯಾಗಿದ್ದು ವಿವಿಧ ದೇಶಗಳ ಸಂವಿಧಾನಕ್ಕೆ ಹೋಲಿಸಿದಾಗ ಅತಿ ದೊಡ್ಡ ಸಂವಿಧಾನ ಎಂದು ಪ್ರಖ್ಯಾತಗೊಂಡಿದೆ. ಪ್ರಪಂಚದ ಉತ್ಕೃಷ್ಟವಾದಂತಹ ಸಂವಿಧಾನ ಭಾರತದ್ದಾಗಿದೆ. ಹೌದು, ಭಾರತದ ಪ್ರಜೆಗಳನ್ನ ಆಳುವಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳು ಹೇಗಿರಬೇಕು, ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಜನರ ಮೂಲಭೂತ ಹಕ್ಕುಗಳೇನು, ಕರ್ತವ್ಯಗಳೇನು, ಇವೆಲ್ಲವನ್ನ ನಮ್ಮ ಸಂವಿಧಾನ ಒಳಗೊಂಡಿದೆ. ಶ್ರೇಷ್ಠವಾದ ಸಂವಿಧಾನ ನಮ್ಮ ಭಾರತದ್ದು. ಹೌದು. ಹಾಗೆಯೇ ನಮ್ಮ ಸಂವಿಧಾನ ಅಂಗೀಕಾರವಾದ ಸಮಯದಲ್ಲಿ 395 ವಿಧಿಗಳು, 8 ಅನುಚ್ಛೇದಗಳು ಹಾಗೂ 1,45,000 ಪದಗಳನ್ನು ಹೊಂದಿದೆ. ಇಂತಹ ಉತ್ಕೃಷ್ಟವಾದ ಸಂವಿಧಾನ ಜಾರಿಗೆ ಬರಲು ಹಿಂದೆ ಅನೇಕ ಘಟನೆಗಳು ಕಾರಣವಾಗಿವೆ. ಭಾರತ ಸಂವಿಧಾನದ ಪರಿಭಾಷೆಯಲ್ಲಿ ಆಡಳಿತವನ್ನು ನಡೆಸುತ್ತದೆ ಅಲ್ಲವೇ? ಹಾಗಾದರೆ ಇಂತಹ ಸಂವಿಧಾನ ಬರಬೇಕಾದರೆ ಅದರ ಹಿಂದೆ ಅನೇಕ ಘಟನೆಗಳು ನಡೆದಿದ್ದವು. ಅದರ ಕುರಿತು ನೋಡೋಣ. ತಾದೀಂ ತಾಂ ತಾತೈತಾಂ ತಾದೀಂ ತಾಂ ತಾತೈತಾಂ ನೋಡು ನೋಡು ಕರ್ನಾಟಕದ ದಿವ್ಯ ತಾಣವು ದೀಂ ತತ
ಪೊಲೀಸರ ವಜ್ರ ಮುಷ್ಟಿಯನ್ನು ಲೆಕ್ಕಿಸದೆ ಸೆಟ್ಟೆದು ನಿಂತ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಗಂಡನಾದ ಮಲ್ಲಸರ್ಜ ಪುಣೆಯ ಪೇಶ್ವೇರಿಗೆ ಬಲಿಯಾಗಿ ಕರಹರನನ್ನು ಸೇರಿ ಪ್ರಾಣವನ್ನು ಕಳೆದುಕೊಂಡರು. ಬ್ರಿಟಿಷರ ನಾಯಕ ಥಾಕರೆ ಮತ್ತು ಸಂಗಡಿಗರಿಂದ ಕಾರಾಗೃಹ ಸೇರಿದಳು ಕಿತ್ತೂರು ಚೆನ್ನಮ್ಮ. ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಸಾಹಸ ಗಾಥೆಯನ್ನು ನಾವೆಂದು ನೋಡೋಣ. ತದಿಂ ತಂ ತದೈ ತಂ ತದಿಂ ತಂ ತದೈ ತಂ ತದೈ ಎಂಬುದಾಗಿ ನಾಮಧೇಯ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಎಲ್ಲರನ್ನೂ ನನ್ನ ಅಧೀನದಲ್ಲಿ ಇರಿಸಬೇಕು ಅಂತ ಆಸೆ. ಇಂಥ ಆಸೆಯಲ್ಲಿ ಸಾಫಲ್ಯತೆಯನ್ನು ಪಡೆದವನಿದ್ದೇನೆ. ಇಂತಹ ಸಮಯದಲ್ಲಿ ಯಾರದೋ
ಅಲ್ಲಿಂದ ಬಂದದ್ದು. ಎಲ್ಲಿಂದ? ಉಳೂರಿನಿಂದ. ಹಾಗಲ್ವೋ, ಕಿತ್ತೂರಿನಿಂದ. ಅದಕ್ಕೆ ಸಂಬಂಧಪಟ್ಟ ಊರು ಇದು. ಓಹ್, ಮಲ್ಲ ಸರ್ಜನ ಆಳ್ವಿಕೆಗೆ ಒಳಪಟ್ಟವ ನಾನು. ನೀನು ಅಲ್ಲಿಯವಲ್ಲ. ಯಾಕೆ? ಅಲ್ಲಿಯವನು ಇಲ್ಲಿಗೆ ಬರಬಾರದು ಅಂತ ಇಲ್ಲ, ಬರಬಹುದು. ಆದರೆ ವಿಷಯವನ್ನು ಏನಾದರೂ ಹೇಳಬೇಕಾದ್ರೆ ಮಾತ್ರ ಬರಬೇಕಾಗಿ. ವಿಷಯ ಹೇಳುವುದಕ್ಕಾಗಿ, ಅದು ನಿಮ್ಮಲ್ಲಿಯೇ ಹೇಳುವುದಕ್ಕಾಗಿ ಬಂದ. ಹೇಳಿ ಕೇಳಿ ಕಿತ್ತೂರಿನವರು ನನಗೆ ಕಪ್ಪವನ್ನು ಕೊಡುವಂತವರು. ಹೌದು, ನನ್ನ ಸಾಮಂತರಾಗಿರುವವರು. ಅವರ ವಿಷಯ ಏನಿದೆ? ಮಲ್ಲ ಸರ್ಜನ ವಿಚಾರವಾಗಿ ನೀವು ತಿಳಿದಷ್ಟು ಮಲ್ಲ ಸರ್ಜ ಈಗ ಇಲ್ಲ. ಅಂದ್ರೆ ಅವ ಬದಲಾಗಿದ್ದಾನೆ. ಓಹೋ, ಬದಲಾಗಿದ್ದ. ಹೌದು. ಹಾಗಾದ್ರೆ ಕಪ್ಪವನ್ನು ಕೊಡುವಲ್ಲಿ ಹಿಂದೇಟು ಹಾಕ್ತಾನೆ. ಹಿಂದೇಟು ಹಾಕಿದ್ದಾನೆ. ಅವನು ಅಧಿಕಾರ ವಿಸ್ತರಿಸಿದ್ದಾನೆ. ಅಧಿಕಾರ ವಿಸ್ತರಣೆಗೆ ತಾನು ಮುಂದಾಗಿದ್ದಾನೆ ಅಂತ. ಅವ ಒಂದು ಜನ ಆಗಿದ್ದಾನೆ. ನಾಳೆ ನನ್ನ ಅಧಿಕಾರಕ್ಕೆ ಗುತ್ತು ಬಂದ್ರೆ ನನಗೆ ಕೈ ಕೊಟ್ಟು ಆಗಿದೆ. ನಿಮ್ಮನ್ನು ಬಿಡುತ್ತಾನಂತ ನನಗೆ ನಂಬಿಕೆ ಇಲ್ಲ. ಎಚ್ಚರಿಸಿದಕ್ಕೆ ನಿನಗೆ ಧನ್ಯವಾದವನ್ನೇ ಹೇಳಬೇಕು. ಆದರೆ ನಾನು ಮಾಡಬೇಕಾದ ಕಾರ್ಯ ಏನು ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಯೋಜನೆಯನ್ನು ಹಾಕಿದ್ದೇನೆ. ಅವರು ಮೆರೆಯುವುದಕ್ಕೆ ಮುಂದಾದ್ರೆ ಮೆರೆಯುವವರನ್ನು ಇಳಿಸಬೇಕು ಹೇಗೆ ಅಂತ ನನಗೆ ಗೊತ್ತಿದೆ. ಕಪ್ಪ ಕೊಡುವುದಕ್ಕೆ ಬೇಕಾಗಿ ಯಾವುದೋ ಊರಿಗೆ ಬರ್ತಾನಲ್ಲ, ಹೌದು, ಈ ಸಲ ಅವನನ್ನು ನೇರವಾಗಿ ಪುಣೆಗೆ ಬರುವಂತೆ ಮಾಡುತ್ತೇನೆ. ಬಂದವನನ್ನು ಮೋಸದಲ್ಲಿ ಏನು ಮಾಡ್ತೇನೆ ಆಮೇಲೆ ನೋಡು.
ಕಾರ್ತಿಕೇಯನ ದರ್ಶನವಾಯಿತು, ಆದರೆ ಪೇಶೆಯರು ಕಾಣುತ್ತಿಲ್ಲ. ಏನೋ ಕೂಡಲೇ ಬರಬೇಕಂತೆ. ಹಾಗಾದರೆ ಅತ್ತ ಕಡೆ ತೆರಳೋಣ. ಚಂಡಮಾರುತ ಬೀಸುತ್ತ ಬೆಗೆ ಗಂಡದನು ಕೆಡಹುತ್ತ ರಾಣಿಯೋ ತೆರಳುವ ರಾಜ ಗಂಡವನು ಪಿಡಿದಳ ಕಿತ್ತೂರ ನೆಲದಲ್ಲಿ. ನನ್ನ ಪತಿ ಮಲ್ಲಸರ್ಜರಾಯ ಆ ಶತ್ರುಗಳ ಮೋಸಕ್ಕೆ ತುತ್ತಾಗಿ ವಿಧಿವಶರಾದರು. ಮಗನಾದ ಶಿವಬಸಪ್ಪ ಶಿವಪಾದವನ್ನು ಸೇರಿದ ಹಿರಿಯ ಹೆಂಡತಿಯ ಮಗನಾದ ಶಿವಲಿಂಗ ರುದ್ರ ಸರ್ಜ ಹಿತಶತ್ರುವಾಗಿದ್ದಾನೆ. ಏನು ಮಾಡೋಣ? ಅವನ ಆ ಬಿಳಿಯರ ಆಮಿಷಕ್ಕೆ ಒಳಗಾಗಿ ತನ್ನ ಅಭಿಮಾನವನ್ನು ಕಳೆದುಕೊಂಡಿದ್ದಾನೆ. ಇರಲಿ, ದತ್ತನ್ನು ಸ್ವೀಕರಿಸಬಾರದು ಎಂದು ಅವರು ಹೇಳಿದರು. ನಾನು ಒಪ್ಪಲಿಲ್ಲ, ಒಪ್ಪುವುದೂ ಇಲ್ಲ. ಏನು ಮಾಡೋಣ? ಬರಲಿ, ಚಾಕರ ಸಾಹೇಬರು ನಮ್ಮ ಸೈನ್ಯವನ್ನು ಕೂಡಿಸಿಕೊಂಡು ಬಂದಿದ್ದಾನಂತೆ. ಯಾರಲ್ಲಿ? ನಮ್ಮ ಅನುಯಾಯಿಗಳು ಬರಲಿ.
ಕೇಳಿ ವಿಸ್ಮಿತನಾಗಿ ತಾಕದೆ ಕೇಳಿ ವಿಸ್ಮಿತನಾಗಿ ತಾಕದೆ ತಾಳಿ ಬೀದಿಯ ತೊದಲು ದುಡಿಯಲು ಕೇಳು ಜನವನ್ನ ನಿನ್ನ ನಾನನ್ನು ಆಳದೆ ಬಿಡೆವು. ಬ್ರಿಟಿಷರ ಪರವಾಗಿ ಬಂದಿದ್ದೇನೆ, ಕಿತ್ತೂರನ್ನು ಸೇರಿದ್ದೇನೆ. ನನ್ನ ಹೆಸರು ಥೇಕರೆ. ಏನಂತೆ? ಕಿತ್ತೂರಿನ ರಾಣಿ ಚೆನ್ನಮ್ಮ ನಮಗೆ ಕಪ್ಪವನ್ನು ಕೊಡುವುದಿಲ್ಲವಂತೆ. ಅವಳನ್ನು ವಿಚಾರಿಸುವುದಕ್ಕಾಗಿ ಈಗಲೇ ಹೋಗು. ಯಾರು ನೀನಲ್ಲ ಚೆನ್ನಮ್ಮ? ನಿಲ್ಲು, ನಿಲ್ಲು. ಯಾರಲ್ಲ ನೀನು ಚೆನ್ನಮ್ಮ? ನಿಲ್ಲು, ನಿಲ್ಲು ಎನ್ನೊಡನೆ. ಕೋಪದಿ ನುಡಿದನು ಜಾಗರಿಯಾಗಲಿ ನೀ ಇನ್ನೊಂದ. ಚೆನ್ನಮ್ಮ, ಬ್ರಿಟಿಷರಿಗೆ ಮರ್ಯಾದೆಯನ್ನು ಕೊಡುವುದನ್ನು ಬಿಟ್ಟು, ಕಪ್ಪವನ್ನು ಕೊಡುವುದನ್ನು ಬಿಟ್ಟು ನಮ್ಮ ಕಾನೂನನ್ನು ಉಲ್ಲಂಘಿಸಿದೆಯ. ಯಾಕೆ ನೀನು ದತ್ತು ತಗೊಂಡೆ? ಮರ್ಯಾದೆಯಿಂದ ಕಪ್ಪವನ್ನು ಕೊಟ್ಟು ಶರಣಾಗು. ಎಲ್ಲ ಬಿಳಿಯ ಮುಖದ ಕೋತಿಯೇ, ಏನು ನೀವು ನಿರ್ಧರಿಸಿದ ಹಾಗೆ ಕಪ್ಪವನ್ನು ಕೊಡಲು ನೀವು ನಮ್ಮ ಒಡೆಯರೂ ಅಲ್ಲ, ಕಪ್ಪ ಕೊಡಬೇಕಂತೆ. ಕಪ್ಪ ನಿನ್ನ ಧರ್ಮ ನಿನಗೆ, ನಮ್ಮ ಧರ್ಮ ನಮಗೆ. ಕಪ್ಪ ಕೊಡುವುದಿಲ್ಲ. ಏನು ಮಾಡುವುದಿಲ್ಲ? ಅರೇ ಏನಾಜಯೋ ಅರೇ ನಾನು ಚಾಪ್ಲಿನ್, ಈ ಬಾಂಬೆಯ ಗವರ್ನರ್. ಏನಾಶ್ಚರ್ಯ, ನಮ್ಮವನೇ ಆದ ಆ ಥೇಕರನ್ನು ಕಿತ್ತೂರು ಚೆನ್ನಮ್ಮ ಕೊಂದಿದ್ದಾಳಂತೆ. ಯಾರಲ್ಲಿ ಸೈನಿಕರು 25,000 ಕೋಟಿ ಸೈನಿಕರನ್ನು ಸಜ್ಜುಗೊಳಿಸಿ ಈ ಕೂಡಲೇ ಕಿತ್ತೂರಿಗೆ ಮುತ್ತಿಗೆ ಹಾಕೋಣ.
ತನ್ನಮ್ಮ ಇದು ಒಂದು ಅವಕಾಶವನ್ನು ಕೊಡುತ್ತಾ ಇದ್ದೇನೆ. ನನ್ನ ಕಾಲಿಗೆ ಬೀಳು. ಈ ಚಾಪ್ಲಿನ್ ನನ್ನನ್ನು ಸಂರಕ್ಷಿಸುತ್ತಾನೆ. ಇಲ್ಲವಾದರೆ ಪರಿಣಾಮ ನೆಟ್ಟಲಿಕ್ಕಿರ್ಲಿಕ್ಕಿಲ್ಲ. ಏನು ಈ ಕಿತ್ತೂರನ್ನು ಬಿಟ್ಟು ತೊಲಗಿದರೆ ಸರಿ, ಇಲ್ಲವಾದರೆ ಈ ಕತ್ತಿಯ ರುಚಿಯನ್ನು ತೋರಿಸಬೇಕಾಗುತ್ತದೆ. ಜಾಗ್ರತೆ. ತಾದೀಂ ತಾಂ ತಾತೈ ತಾಂ ತಾದೀಂ ಪರಕಿಯ ದಾವ ಪಿಡಿಸಿ ಚಳುವಳಿ ಆದಿಯ ಗಿಡಿದರು ಎಲ್ಲರೂ. ಪರಕಿಯ ದಾಸವ ಬಿಡಿಸಿ ಚಳುವಳಿ ಆದಿಯ ಗಿಡಿದರು ಎಲ್ಲರೂ. ಆದಿ ಗಿಡಿದರು ಎಲ್ಲರೂ. ಗಾಂಧಿ ನೆಗರು ತಿಲಕ ಪಡಿಲರು ಕ್ರಾಂತಿಯ ಕಗಳೇ ಮುಳಗಿದರು. 1857ರಿಂದ 1847ರವರೆಗೆ ಸ್ವಾತಂತ್ರ್ಯ ಚಳುವಳಿಗಾಗಿ ಕಾಂಗ್ರೆಸ್ ಸತತವಾದಂತಹ ಹೋರಾಟವನ್ನು ನಡೆಸಿತು. ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇಂಥವರ ನೇತೃತ್ವದಲ್ಲಿ ಭಾರತ ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭವಾಯಿತು. ಗಾಂಧೀಜಿಯವರ ನೇತೃತ್ವದಲ್ಲಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಉಪ್ಪಿನ ಕರ ನಿರಾಕರಣೆ ಆಂದೋಲನ ಶುರುವಾಯಿತು. ತಾದೀಂ ತಾಂ ತಾತೈ ತಾಂ ತಾದೀಂ ನಮ್ಮ ಜಲದ ಉಪ್ಪಿಗೆ ತೆರಿಗೆ ಏಕೆ ಕೇಳಿರಿ. ನಮ್ಮ ಜಲದ ಉಪ್ಪಿಗೆ ತೆರಿಗೆ ಏಕೆ ಕೇಳಿರಿ. ನಮ್ಮ ಜಲದ ಪ್ರಜೆಗಳಿಗೆ ನೀಡಬೇಕು ಕರವನು. ನಮ್ಮ ನೆಲದ ಪ್ರಜೆಗಳಿಗೆ ನೀಡಬೇಕು ಕರವನು. ನೀಡಬೇಕು ಕರವನು ಎಂದು ನಡೆದರಂದು ದಂಡಿ ಯಾತ್ರೆಗಾಗಿ ತರುವರು. ನಮ್ಮ ನೆಲದ ಪ್ರಜೆಗಳಿಗೆ ನೀಡಬೇಕು ಕರವನು ಎಂದು ನಡೆದರಂದು ದಂಡಿ ಯಾತ್ರೆಗಾಗಿ ತರುವರು. ನಮ್ಮ ನೆಲದ ಉಪ್ಪಿಗೆ ತೆರಿಗೆ ಏಕೆ ಕೇಳಿರಿ. ನಮ್ಮ ನೆಲದ ಪ್ರಜೆಗಳಿಗೆ ನೀಡಬೇಕು ಕರವನು. ನಮ್ಮವರೊಂದು ದಂಡಿ ಯಾತ್ರೆಗಾಗಿ ತರುವರು. ನಮ್ಮ ಜಲದ ಉಪ್ಪಿಗೆ ತಗಿಡದೆ
ನಮ್ಮ ಜಲದ ಉಪ್ಪಿಗೆ ತೆರಿಗೆ ಏಕೆ ಹೇಳಿರಿ, ತೆರಿಗೆ ಏಕೆ ಹೇಳಿರಿ? ನಮ್ಮ ನೆಲದ ಪ್ರಜೆಗಳೇಕೆ ನೀಡಬೇಕು ಕರವನ್ನು? ನಮ್ಮ ಜಲದ ಉಪ್ಪಿಗಾಗಿ ನಾವ್ಯಾಕೆ ತೆರಿಗೆಯನ್ನು ನೀಡಬೇಕು? ನಮ್ಮ ನೆಲದ ಜನ ಕರವನ್ನು ಯಾಕೆ ಕೊಡಬೇಕು? ಮಹಾತ್ಮ ಗಾಂಧಿ ಹಾಗೂ ಸಂಗಡಿಗರು ದಾಂಡಿ ಯಾತ್ರೆ ಹಾಗೂ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದರು. ತಾದೀಂ ತಾಂ ತಾತೈ ತಾಂ ತಾದೇ ಹಿತವಾಗಿರುವಂತ ಗತ್ತಿಯ ಉಡುಪಿರಲು, ಹಿತವಾಗಿರುವಂತ ಹತ್ತಿಯ ಉಡುಪಿರಲು, ಕೃತಕವಾಗಿರುವ ವಿದೇಶಿ ಬಟ್ಟೆಗಳೇಕೆ, ಕೃತಕವಾಗಿರುವ ವಿದೇಶಿ ಬಟ್ಟೆಗಳಿಗೆ ದೇಶಿ ಬಟ್ಟೆ ನಾವು ಧರಿಸಿ ನಡೆಯೋಣ, ದೇಶಿ ಉಡುಪನ್ನು ಧರಿಸಿ ನಡೆಯೋಣ ನಾವು, ವಿದೇಶಿ ಉಡುಪುಗಳನ್ನು ಸುಡುವ ನಾವೆಲ್ಲ, ವಿದೇಶಿ ಉಡುಪುಗಳನ್ನು ಸುಡುವ ನಾವೆಲ್ಲ. ಹಿತವಾಗಿ ಇರುವಂತ ಗತ್ತಿಯ ಹಿತವಾಗಿ ಇರುವಂತ ಹತ್ತಿಯ ಉಡುಪಿರಲು, ಕೃತಕವಾಗಿರುವ ವಿದೇಶಿ ಬಟ್ಟೆಗಳಿಗೆ ದೇಶಿ ಉಡುಪನ್ನು ಧರಿಸಿ ನಡೆಯೋಣ ನಾವು, ವಿದೇಶಿ ಉಡುಪುಗಳನ್ನು ಸುಡುವ ನಾವೆಲ್ಲ. ನಮಗೆ ಹಿತವಾಗಿರುವಂತಹ ಹತ್ತಿಯ ಉಡುಪೇ ಬೇಕು. ನಮಗೆ ಕೃತಕವಾಗಿರುವ ವಿದೇಶಿ ಬಟ್ಟೆಗಳು ಬೇಡವೇ ಬೇಡ. ನಮಗೆ ನಮ್ಮ ದೇಶದಲ್ಲೇ ತಯಾರಾದ ದೇಶಿ ಉಡುಪುಗಳೇ ಬೇಕು. ತಾದೀಂ ತಾಂ ತಾತೈ ತಾಂ ತಾದ ತೊಲಗಿರಿ ತೊಲಗಿರಿ ಭಾರತ ಬಿಟ್ಟು ತೊಲಗಿರಿ, ತೊಲಗಿರಿ ತೊಲಗಿರಿ ಭಾರತ ಬಿಟ್ಟು ತೊಲಗಿರಿ, ನಮ್ಮದು ನಮ್ಮದು ಭಾರತ ದೇಶವು ನಮ್ಮದು, ಕದಡದಿರಿ ಕದಡದಿರಿ ಶಾಂತಿಯ ತೋಟವ ಕದಡದಿರಿ. ಇಂಡಿಯಾ ಇಂಡಿಯಾ ಇಂಡಿಯಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.